ಒಬ್ಬರು ನಿಮಗೆ ಬೈತಾ ಇದ್ದಾರೆ ಅಂತಂದರೆ ಅದರರ್ಥ ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯ ಇದೆ ಅಂತ ಅಲ್ಲ. ಒಬ್ಬರು ಬೈದರು ಅಂದ ತಕ್ಷಣ ಅದನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದು ಒಂದು ದಡ್ತನ. ಬೈಯೋರೆಲ್ಲ ಕೆಟ್ಟವರಾಗಿದ್ದಿದ್ರೆ ಮತ್ತು ಪ್ರಪಂಚದಲ್ಲಿ ಯಾರು ಕೂಡ ಮಕ್ಕಳಿಗೆ ಬುದ್ಧಿ ಹೇಳೋಕ್ಕಾಗ್ತಿರ್ಲಿಲ್ಲ ಅಲ್ವಾ. ತಂದೆ ತಾಯಿಯವರು ಬೈದು ಬುದ್ಧಿ ಹೇಳಿದ್ರೇ ಅಲ್ವ ಮಕ್ಕಳು ಸರಿದಾರಾಗಿ ಬರೋದು. ವಿದ್ಯೆ ಕಲಿಸೋಕೊಡುಗಳು ಬೈದು ಬುದ್ಧಿ ಕಲಿಸಿದ್ರೆ ತಾನೆ ವಿದ್ಯೆ ಕರೆಕ್ಟಾಗಿ ಹೋಗೋದು ನಿಮ್ಮ ತಲೆಗೆ. ನಾವು ಏನೇ ಕಲಿಬೇಕಂದ್ರೂ ಕೂಡ ನಮ್ಮ ಬೈಯೋರು ತುಂಬ ಜನ ಇರ್ತಾರೆ. ಹಾಗಂತ ಬೈತಾ ಇದ್ದಾರೆ ಅಂದ ತಕ್ಷಣ ಎಲ್ಲರೂ ಕೂಡ ನಮಗೆ ಕೆಟ್ಟದಾಗಿದೆ ಅಂತ ಅನಿಸುತ್ತೆ ಅಂತ ಅಲ್ಲ. ಬೈಯೋರಿಂದಲೇ ನಾವು ಮುಂದೆ ಬೆಳೆಯೋದು. ನಮ್ಮನ್ನು ಬೈಕೊಳ್ಳೋರು ನಮ್ಗೆ ಯಾರು ಬೈತಾರೋ ಅವ್ರು ನಮ್ಮನ್ನ ಒಳ್ಳೆ ಬಯಸ್ತಾರೆ ಅಂತಲೇ ಅರ್ಥ. ಉದಾಹರಣೆಗೆ ಯಾರು ಏನೇ ಮಾಡಿದ್ರು ಸಪೋರ್ಟ್ ಮಾಡ್ಕೊಂಡು ಹೋಗ್ತಾರೆ ಅಂತಂದು ಅದರರ್ಥ ಅವ್ರು ನಿಮ್ಮನ್ನ ಹಾಳು ಮಾಡಕ್ಕೆ ಹೋಗ್ತಿದ್ದಾರೆ ಅಂತ. ಯಾರು ನೀನು ತಪ್ಪು ಮಾಡಿದಾಗ ಬೈದು ಬುದ್ಧಿ ಹೇಳ್ತಾರೆ, ಸರಿ ಮಾಡಿದಾಗ ಪ್ರೋತ್ಸಾಹ ಕೊಡ್ತಾರೆ, ಅವರು ನಿಜವಾದ ಸ್ನೇಹಿತರು, ಅವರು ನಿಜವಾದ ಗೆಳತಿಯರು, ಅವರು ನಿಜವಾದ ಸಂಬಂಧಿಗಳು ಅಂದರೆ ಅವರು. ಅದೇ ಕಲಿಕೆಯ ನಿಜವಾದ ಅರ್ಥ. ಅಕಸ್ಮಾತ್ ನಾವಿನ್ನ ಬೈದೆ ನನಗೆ ಬೈದ ಅಂತ ತಕ್ಷಣ ಅವ್ರ ಮೇಲೆ ದ್ವೇಷ ಸಾಧಿಸಿದೆಯಲ್ಲ ಅದು ದೊಡ್ಡತನ. ಅದೆಲ್ಲ ಬಿಟ್ಟರೆ ಜೀವನದಲ್ಲಿ ಸಂತೋಷ ಆಗಿರುತ್ತೆ. ಬೈಯೋರೆಲ್ಲ ಕೆಟ್ಟವರಲ್ಲ, ಬಯಸ್ಕೊಳ್ಳೋರೆಲ್ಲ ಒಳ್ಳೆಯವರಲ್ಲ. ಅರ್ಥ ಆಯ್ತಾ?